ಅಬ್ಬಬ್ಬಬ್ಬಬ್ಬಬ್ಬಾ! ಚಿಕನ್ ಅಂದರೆ ಚಿಕನ್ ಮಾರಾಯರೆ ಇವತ್ತು ತಿಂದಿದ್ದು ಅಂತ ಹೇಳ್ತಾರೆ. ಈ ರೀತಿ ನೀವು ಚಿಕನ್ ಮನೆಯಲ್ಲಿ ಮಾಡಿದರೆ, ಅದು ಕೂಡ ಮಾಡಲಿಕ್ಕೆ ಎಷ್ಟೊಂದು ಸುಲಭ ಅಂದರೆ ದೇವರೇ ಏನು ಹೇಳಲಿ ನಾನು. ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಒಂದು ಚಿಕನ್ ರೆಸಿಪಿ. ಫಸ್ಟಿಗೆ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೊಂದು 5 ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕೋಣ. ಇಲ್ಲಿ 1 kg ಅಷ್ಟು ಚಿಕನ್ ನಾನು ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಯಾಕಂತೇಳಿ ಆಮೇಲೆ ಹೇಳ್ತೀನಿ. ಮಸಾಲ ನೋಡಿ ತುಂಬ ಸುಲಭ. ಒಂದು ಪಾತ್ರೆಗೆ ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಮೊಸರನ್ನು ಹಾಕಿ ಸ್ವಲ್ಪ ಅರಶಿನ, ಇಲ್ಲಿ ನಾನು ನಮ್ಮದೇ 4 ಚಮಚದಷ್ಟು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ, ಹೋಮ್ ಮೇಡ್. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಬೇಕಿದ್ರೆ ನೀವು ಆರ್ಡರ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಚಿಕನ್ ಮಸಾಲ ಇಲ್ಲ ಅಂತಾದರೆ ಜೀರಿಗೆ ಹಾಗೂ ಕೊತ್ತಂಬರಿ ಪೌಡರನ್ನು ಆ್ಯಡ್ ಮಾಡ್ಬೋದು. ಇದಕ್ಕೆ ನಾನು ಕಟ್ ಮಾಡಿದ ಪುದೀನ ಹಾಗೂ ಕೊತ್ತಂಬರಿಯನ್ನು ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚದಷ್ಟು ಹಾಕ್ತಾ ಇದ್ದೀನಿ, ಹಾಗೂ ಚಿಲ್ಲಿ ಪೌಡರ್ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿದ್ದರಿಂದ 2 ಚಮಚದಷ್ಟು ಇದಕ್ಕೆ ಹಾಕಿದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಮೊಸರು ಚೂರು ಕೂಡ ಗೆಡ್ಡೆ ಗೆಡ್ಡೆ ಉಳಿಬಾರ್ದು, ಕರೆಕ್ಟಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ, ಮನೆಯಲ್ಲಿ ಹೋಮ್ ಮೇಡ್ ನಮ್ಮದೆಲ್ಲ ಕೂಡ, ಅದನ್ನು ಕೂಡ 1 ಚಮಚದಷ್ಟು ಹಾಕಿದ್ದೀನಿ. ನಮ್ಮ ಹೋಮ್ ಮೇಡ್ ಚಿಕನ್ ಮಸಾಲಕ್ಕೆ ನಾವು ಫ್ರೈಡ್ ಆನಿಯನ್, ಗಸಗಸೆ ಅದೆಲ್ಲ ಹಾಕೋದ್ರಿಂದ ತುಂಬ ತಿಕ್ಕಾಗಿ ಹಾಗೂ ಚೆನ್ನಾಗಿ ಬರುತ್ತೆ. ಓಕೆ, ಇಲ್ಲೀಗ ಚೆನ್ನಾಗಿದು ಕೆಂಪಾಗುವವರೆಗೂ ಫ್ರೈ ಆಗಬೇಕು. ಒಳ್ಳೆ ಗೋಲ್ಡನ್ ಬ್ರೌನ್ ಆಗಬೇಕು ನೀರುಳ್ಳಿ, ನೆನಪಿಡಿ. ಹಾಗಾಗಿ ನಾನು ಮೊದಲೇ ಹೇಳಿದ್ದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ, ಯಾಕೆಂದರೆ ಚಿಕನನ್ನು ಇದರಲ್ಲಿ ಹಾಕಿ ಒಂದು 2 ನಿಮಿಷ ನಾವು ಫ್ರೈ ಮಾಡಲಿಕ್ಕುಂಟು ಆಯಿಲಲ್ಲಿ. ಚಿಕನ್ ಹಾಕಿದ್ದೀನಿ, ಉಪ್ಪನ್ನು ಸೇರಿಸಿದ್ದೀನಿ. ಈಗ ಇದೇ ಎಣ್ಣೆಯಲ್ಲಿ ನಾವು ಒಂದು 2 ನಿಮಿಷ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡೋಣ. ಟೆಂಡರ್ ಚಿಕನ್ ಆದರೆ 1 ನಿಮಿಷ ನೀವು ಫ್ರೈ ಮಾಡಿದರೆ ಸಾಕು. ಗ್ಯಾಸ್ ಯಾವಾಗಲೂ ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ. 2 ನಿಮಿಷ ಫ್ರೈ ಮಾಡಿ ಆದಮೇಲೆ ನಾವು ರೆಡಿ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕಿ. ಇವಾಗ ಈ ಚಿಕನೊಂದಿಗೆ ಎಣ್ಣೆಯಲ್ಲಿ ಮಸಾಲದೊಂದಿಗೆ ಇದು ಚೆನ್ನಾಗಿ ಬೇಯಬೇಕು. ಒಳ್ಳೆ ರೀತಿ ಮಿಕ್ಸ್ ಮಾಡ್ತಾ ಇರಿ, ಕೆಲವೊಮ್ಮೆ ತಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಫಸ್ಟಿಗೆ 1 ನಿಮಿಷ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು. ಎಣ್ಣೆ ನೋಡಿ ಯಾವ ರೀತಿ ಬಂದಿದೆ, ಈ ಎಣ್ಣೆಯಲ್ಲೇ ಈ ಮಸಾಲ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೂ ಚಿಕನ್ ಕೂಡ ಇದರೊಂದಿಗೆ ಬೇಯುತ್ತೆ. ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಬೇಯಲಿಕ್ಕೆ ಬಿಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಕನ್ ಇವಾಗ ಪರ್ಫೆಕ್ಟಾಗಿ ಬೆಂದಿದೆ, ಹಾಗೂ ಮಧ್ಯ ಮಧ್ಯದಲ್ಲಿ ನೀವು ತಿರುಗಾಡಿಸ್ತಾ ಇರಬೇಕು. ಮೊಸರೆಲ್ಲ ನಾವು ಹಾಕಿದ್ರಿಂದ ಕೆಲವೊಮ್ಮೆ ತಳತಾಗುತ್ತೆ. ಇವಾಗ ನೋಡ್ಬೋದು ನೀವು ಯಾವ ರೀತಿ ಗ್ರೇವಿ ಬಂದಿದೆ. ಇದಕ್ಕಿಂತ ಇನ್ನು ಬೇಕಲ್ವಾ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ. ಉಪ್ಪು ಎಲ್ಲ ಕರೆಕ್ಟಾಗಿದೆಯೇ ನೋಡಿ. ಹುಳಿ ಎಲ್ಲ ಕಮ್ಮಿ ಇದೆ ಅಂತಾದರೆ ಸ್ವಲ್ಪ ಲಿಂಬೆ ರಸವನ್ನು ಹಾಕಿ. ಯಾವುದೇ ರೈಸೊಂದಿಗೆ, ಮುದ್ದೆ ಇರಲಿ, ಚಪಾತಿ ಇರಲಿ, ಎಲ್ಲದರೊಂದಿಗೂ ಚೆನ್ನಾಗಾಗತ್ತೆ. ನೀವು ಟ್ರೈ ಮಾಡೋದು ಮಾತ್ರ ಬಾಕಿ, ಇಷ್ಟೊಂದು ಈಸಿ ರೆಸಿಪಿಯನ್ನು. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.